ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಸದ್ಯಕ್ಕೆ ಮತ್ತು ಕುಂಟಿ ಕಟ್ಟಿನಿ ಯಾವ ಹೊಲ್ದಾಗ ಮತ್ತು ಯಾವ ಥರ ಗಳೆ ಹಾಕತ್ತಂತ ತೋರಿಸ್ತೀನಿ. ಸದಿ ಯಾವ ಥರ ಬಂದದ ಮತ್ತು ಈ ಮೊದಲು ಹೊಲದಾಗ ಗಳೆ ಯಾವ ಥರ ಆಗಿದ್ವಿ, ಹೆಂಗೆ ಹೊಡೆದ್ವಿ, ಈಗ ಹೆಂಗೆ ಹಾಕತ್ತ ಮತ್ತು ಈಗ ಸದಿ ಯಾವ ಥರ ಬಂದ ಎಷ್ಟು ದಿನ ಬಂದ ತೋರಿಸ್ತೀನಿ ನೋಡ್ರಿ. ಸದ್ಯಕ್ಕೆ ನೋಡ್ರಿ, ಸದ್ಯಕ್ಕೆ ಇಲ್ಲೇ ಅದ ಡೋಣ, ಆ ಕಡೆ ಬೇರೆ ಇರೋದಲ್ಲ ಈ ಡೋಣಲ್ಲಿ ಅಲ್ಲಿ ತನ ಗಿಡ ಕಾಣುತ್ತಲ್ಲ ಅಲ್ಲಿ ತನ ಸದ್ಯಕ್ಕೆ ಎತ್ತುಗಳು ಅಲ್ಲಿಂತಾವ. ಅಂದ್ರೆ ಈ ದಂಡಿಲೇ ಇದೆ, ಇಲ್ಲೇ ಇದೆ, ಎಷ್ಟು ಹೊಡ್ಕೊಂತ ಹೋಗಿಸಿ ಅಲ್ಲಿ ನಿಂದಿರ್ತೀನಿ. ಸದ್ಯಕ್ಕೆ ಒಂದು ಅರ್ಧ ತಾಸು ಇಲ್ಲ ಒಂದು ತಾಸು ಆಯ್ತಾನೆ ಬಂದಿಸಿ, ತಾಸೂ ಆಗಿಲ್ಲ ಒಳಗೆ ಆಗ್ಯದ ಬಂದಿಸಿ ಅಲ್ಲಿ ನಿಂದಿರ್ತೀನಿ. ಸದ್ಯಕ್ಕೆ ಗಾಳಿ ಈ ಥರ ಹಾಕತ್ತ ನೋಡ್ರಿ, ಯಾವ ಥರ ಕಾಣುತ್ತೆ. ಫುಲ್ಲು ಹೊಲ್ದಾಗ ಕಸನೇ ಕಾಣುವಂತ. ಅಂದ್ರೆ ಮೊದಲು ಇತ್ತು ಸದಿ ಯಾವ ಥರ ಇತ್ತು ಅಂದ್ರೆ ಇಲ್ಲಿ ಕಾಣುತ್ತಲ್ಲ ಇಷ್ಟು, ಇಲ್ಲಿ ಹೆಂಗೆ ಕಾಣುತ್ತೆ ಇದೇ ಥರ ಇಲ್ಲೆಲ್ಲ ಇತ್ತು. ಒಳಗೆ ಕಾಣುತ್ತೆ, ಒಳಗಾಗ್ಯದ ನೋಡ್ರಿ. ಎಲ್ಲ ಬೇರೆ ಕಿತ್ತಿ ಬತ್ತಲ್ಲ, ಇದೆಲ್ಲ ಸಾಯ್ತದೆ ಕಸ ಉಳೆಲ್ಲದು ಹಸಿದ್ರೂ ಸಾಯ್ತದೆ. ಮತ್ತು ಜಲ್ದಿ ನಾಟಲ್ಲ. ಈಗ ಗಳೆದಾಗ ಸಿಗ್ಲಾರ್ದು ಅಷ್ಟೇ ಇರ್ತದೆ, ಮತ್ತು ಅದನ್ನೇ ಸಿಗುತ್ತದೆ. ಸದಿ ತೆಗೆದೆಲ್ಲ ಹೆಂಗಾರ ಮಾಡಿಗೆಸಿ ಮತ್ತು ಇನ್ನೊಂದು ಸತಿ ಹಸ ಮಾಡ್ತೀವಿ. ಸದ್ಯಕ್ಕೆ ಗಳೆ ಅಂತ ಈ ಥರ ಹಾಕತ್ತ. ಇಲ್ಲೇ ಇದೆ ಆ ಕಡೆ ಮ್ಯಾಗೆಲ್ಲ ಚಲೋ ಹಾಕತ್ತ. ಈ ದಂಡಿ ಚಲೋ ಹಾಕತ್ತ. ನಡ್ಬರ್ಕ ಸ್ವಲ್ಪ ಇಲ್ಲಿ ಇದೆಲ್ಲ ಸ್ವಲ್ಪ ಕೆಂಪು ಕಣ್ಣಾಗತ್ತಲ್ಲ. ಇಲ್ಲಿ ಸ್ವಲ್ಪ ಮೊನ್ನೆ ಮ್ಯಾಗ ಮೋಟ್ರ್ ನೀರು ಬಂದೇಸಿ ಸ್ವಲ್ಪ ರಾಡಿ ಆಗಿಬಿಟ್ಟದ, ಚಲೋ ಆಗವಲ್ದು. ಆದರೂ ಇಷ್ಟೇ ಚಲೋ ಅಂದ್ರೆ ಸ್ವಲ್ಪ ಇಲ್ಲೇ ಇದೆ, ಇಲ್ಲಿ ತನ ಈ ಗಿಡ ಕಾಣುತ್ತಲ್ಲ, ಈ ಗಿಡದ ತನ ಸಜ್ಜಾಗವಲ್ದು. ಇಲ್ಲಿ ನೋಡ್ರಿ ಬೇಕಾದ್ರೆ ಇಲ್ಲಿ ಯಾವ ಥರ ಜಿಗಿಟು ಅಂಟು ಕಾಣುತ್ತೆ. ಇಲ್ಲಿ ಹೋಗ್ತದೆ ನೋಡ್ರಿ ಯಾವ ಥರ ಕಾಣುತ್ತೆ. ನೈಸ್ ಈ ಥರ ಬರ್ಬೇಕು, ಗಳೆ ಹೊಡೆದ್ರೆ ಈ ಥರ ಬರ್ಬೇಕು. ಹಂಗಾರೆ ಜಲ್ದಿ ಕಸ ಬರಲ್ಲ, ಏನು ಬರಲ್ಲ. ನೋಡ್ರಿ ಎಷ್ಟು ಫುಲ್ ಕ್ಲೀನ್ ಕಾಣುತ್ತವಲ್ಲ, ಈ ಥರ ಕಾಣಬೇಕು. ಸಾಲಿನಾಗ ಸಾಲಿ ನಡ್ಬರ್ಕ ಈ ಥರ ಫುಲ್ ಕ್ಲೀನ್ ಕಂಡಿತ್ತಂದ್ರೆ ಹೊಲ ಹಸಿರ್ತಾವೆ ಬೇರೆ. ಅಂದರೆ ಜಲ್ದಿ ಸದಿ ಬರಲ್ಲ. ಹಸ ಹೆಂಗೆ ಹೊಡೆದ್ರೆ ಹಸ ಇರ್ತಾವೆ, ಸ್ವಲ್ಪ ಜಲ್ದಿ ಸದಿ ಬರಲ್ಲ. ಮ್ಯಾಗ ಸುಮ್ಮನೆ ಆ ಕಡೆ ಹೊಡೆದಂದ್ರೆ ಸದಿ ಬರಲ್ಲ. ಈ ಥರ ಹೊಡೆದ ಸದಿ ಬರಲ್ಲ. ನಿಮ್ಮ ಬೇರೆ ಕಡೆ ಆ ಕಡೆ ಹೊಡೆದ್ರೆ ಸದಿ ಬರುತ್ತೆ, ಈ ಥರ ಹೊಡೆದ್ರೆ ಸದಿ ಬರಲ್ಲ. ನೋಡಿರಿ ಸದ್ಯಕ್ಕೆ ಅಲ್ಲಿ ತನಕ ಗಳೆ ಹೊಡೆದ್ನಿ. ಈ ಸಾಲಿಗೆ ಬಂದಿಗೆ ದಿಂಡ ನಿಂತದ. ಈ ಸಾಲು ನೋಡಿರಿ, ಈ ಹತ್ತು ನಿಂತ ಸಾಲು, ಈ ಸಾಲು ಈ ಕಡೆ ನೋಡ್ರಿ ಯಾವ ಥರ ಕಾಣುತ್ತೆ ಸರಿ ಅಂತ. ಇವೆರಡು ಸಾಲು ನೋಡ್ರಿ ಯಾವ ಥರ ಹಚ್ಚು ಕಾಣುತ್ತೆ. ಅಂದ್ರೆ ಒಂದು ಸಾಲಿನ ಇನ್ನೊಂದು ಸಾಲು ನಡಬರಕ್ಕೆ ನೋಡ್ರಿ ಯಾವ ಥರ ಕಾಣುತ್ತೆ ಹಚ್ಚಿಗೆ. ಈ ಥರ ಕಸ ಆ ಸೈಡ್ನು ಇದೇ ಥರ ಇತ್ತು. ನೀವು ಜಸ್ಟ್ ತೋರಿಸಿನಲ್ಲಿ ಈ ಥರ ಗಳೆ ಹೊಡಿಬೇಕಂತ, ಅಲ್ಲೇನೂ ಇದೇ ಥರ ಇತ್ತು. ಈ ಥರ ಇದ್ದದ್ದನ್ನು ಆ ಥರ ಮಾಡೀನಿ ನೋಡಿರಿ. ಇದೇ ಥರ ಆಗ್ಯದ ಹೊಲಕ್ಕೆಲ್ಲ ಫುಲ್ ಒಳಗನೆ ಇದೇ ಥರ ಆಗ್ಯದ. ಅಲ್ಲಿ ಮುಂದೆ ಒಳಗೆ ಹೋದ್ರೆ ಅಷ್ಟೇ ಆಗ್ಯದ, ಇಲ್ಲಿ ಆದ್ರೆ ಅಷ್ಟೇ ಆಗ್ಯದ. ಮಳೆ ಇಲ್ಲ ಏನಿಲ್ಲ ಅಂದರೂ ಕಸ ಈ ಥರ ಬೆನ್ನ ಹತ್ತದ. ನಾವು ಅಂದ್ರೆ ಕಮ್ಮಿನೇ ಆಗೋದು ಒಟ್ಟು ಏಟು ಗಳೆ ಹೊಡೆದೈತಿ ಎಷ್ಟು ಬಿಟ್ಟರೆ ಐತಿ. ಇದೇ ಥರ ಗಳೆ ಅಂದ್ರೆ ಇದೇ ಥರ ಕಸ ಬರಕತ್ತು. ಇಲ್ಲಿ ನೋಡ್ರಿ ಮತ್ತು ಇನ್ನೇ ಜಸ್ಟ್ ಇದೇ ಹೊಲಕ್ಕೆ ಮತ್ತೊಂದು ಸರ್ತಿ ಗೊಬ್ಬರ ಇಟ್ಟಿವಿ. ಇಲ್ಲಿ ಕಾಣುತ್ತಲ್ಲ ಬೇರೆ ಬೆಲ್ಲಿ ಎಲ್ಲ ಹಾಕ್ಯಾರ ನೋಡ್ರಿ, ಗಿಡಕ್ಕೆ ಎಲ್ಲ ಹಾಕಿ ನೋಡ್ರಿ. ಈ ಥರ ಗೊಬ್ಬರನ ಹಾಕಿವಿ. ಹಂಗೆ ಕಸ ಅದಲ್ಲ, ಕಸ ಇಟ್ಟೇ ಬಿಟ್ಟಿವಿ ಅಂದ್ರೆ ಮತ್ತೆ ಮಳೆ ಬಂತಂದ್ರೆ ಮತ್ತೆ ಫಸ್ಟ್ಲಿ ಏನು ಮಾಡ್ಬೇಕಂದ್ರೆ ಸದಿ ತೆಗಿಸ್ಬೇಕು, ಎಡ್ಡು ಹೊಡಿಬೇಕು, ಆಮೇಲೆ ಕುಂಟು ಹೊಡಿಬೇಕು. ಅದೆಲ್ಲ ಕಿರಿಕಿರಿನೇ ಬೇಡ ಅಂತ ಸ್ವಲ್ಪ ಹಸಿದ್ರೆ ಚಿಂತಲ್ಲ ಇರಲಿ ಅಂತ ಗೆಳೆ ಕೆಟ್ಟಿನಿ. ಸ್ವಲ್ಪ ಹಸಿದ್ರು ಎತ್ತುಗಳು ಸ್ವಲ್ಪ ಮೆಲ್ಲಕ್ಕೆ ಆಗ್ತದೆ, ದಣಿಗೆ ಆಗ್ತದೆ. ಯಾಕಂದ್ರೆ ದಂಡು ಎದೆ ತುಂಬಿಕೆ ಆಗ್ತದೆ ಅಂದ್ರೆ ಆ ಥರ ಮಣ್ಣಿಗೆ ನೋಡ್ರಿ, ಅಲ್ಲಿ ದಿಂಡಿಗೆ ಆ ಥರ ಮಣ್ಣು ಕೂಡಾಕತ್ತ. ಎತ್ತುಗಳು ಸ್ವಲ್ಪ ಹೈರಾಣ ಆಕತ್ತ. ಏನೆಲ್ಲ ಮೆಲ್ಲಕ್ಕೆ ಕುಡಿಬೇಕು, ಮೆಲ್ಲಕ್ಕೆ ಹೆಂಗಾರು ಹೊಡ್ಕೇಸಿ ಕ್ಲೀನ್ ಮಾಡ್ಕೋಬೇಕು. ಬರೀ ಸದ್ಯಕ್ಕೆ ಒಳಗೆ ಹೋತ್ನಾಗ ದಿಂಡು ಯಾವ ಥರ ಹೊಸ ಗಳೆ ಯಾವ ಥರ ಹೊತ್ತು ಅಂತ ತೋರಿಸ್ತೀನಿ ನೋಡಕತ್ತೀರಿ. ಫೈನಲಾಗಿ ಏನೋ ಸತಿ ತೋರಿಸ್ತೀನಿ. ಈ ಥರ ಇದ್ದು ಹೊಲನ ಇಲ್ಲಿ ಕಾಣುತ್ತಲ್ಲ, ಈ ಥರ ಇದ್ದು ಹೊಲನ ಈ ಥರ ಮಾಡಿ ಕಾಣುತ್ತಾ, ಈ ಥರ ಆಗ್ಯದ ನೋಡ್ರಿ. ಈ ಥರ
ಈಗ ಯಾವ ಥರ ಇತ್ತು ಕಸ, ಮುಂದೆ ಯಾವ ಥರ ಇತ್ತು ಕಸ ಅಂದರೆ ಇದೇ ಸಾಲಿಗೆ ಜಸ್ಟ್ ಈಗ ನೋಡಿದ್ರಿ ಯಾವ ಥರ ಇತ್ತು ಕಸ ಅಂತ ನೋಡಿದ್ರಲ್ಲ, ಈಗ ನೋಡಿರಿ ಯಾವ ಥರ ಆಗೈತೆ ಕಾಣತ್ತಲ್ಲ. ಇದೆಲ್ಲ ಕಾಣೋದೆಲ್ಲ ಕಿತ್ತಿದೆ ಇದು ಕಸ, ಅದ್ರಾಗತ್ತೆ ಹಸಿ ಅದಲ್ಲ, ನಾಟಿದ್ರೆ ನಾಟಬಹುದು, ಅದೇನು ಅಂತ ಫರಕ್ ಬೀಳಲ್ಲ. ಇಲ್ಲಿ ನೋಡ್ರಿ ಯಾವ ಥರ ಬಿದ್ದು, ಯಾವ ಥರ ಕ್ಲೀನ್ ಆಯ್ತು ನೋಡ್ರಿ ಇದು ಗಳೆ ಹೊಡೆದದ್ದು. ಇದೆಲ್ಲ ಹಚ್ಚು ಕಾಣೋದೆಲ್ಲ ಸಾಯ್ತದೆ ಕಸ, ನಾಟಲ್ಲ ಇದು ಜೇಕ್ ಈ ಥರ ನೋಡಿ. ಇನ್ನು ಇದು ತೋರಿಸಿಲ್ಲ, ಇದೊಂದು ಸಾಲ ಈ ಥರ ಆಗಿದೆ ನೋಡ್ರಿ ಗಾಳಿ. ಅಂದ್ರೆ ಈ ಥರ ಇದ್ದವಲ್ಲ, ಈ ಥರ ಕಾಣುತ್ತಲ್ಲ, ಈ ಥರ ಇದ್ದದನ್ನ ಈ ಥರ ಮಾಡಕತ್ತೀವಿ ನೋಡ್ರಿ. ಅಡ್ರದಾಗ ಇದು ಗಳೆ ಒಳ್ಳೆ ಇರ್ತದೆ, ಇದು ಗಳೆ ಹೊಡೆದದ್ದು ಡಿಫ್ರೆನ್ಸ್ ನೋಡ್ರಿ ಯಾವ ಥರ ಕಾಣತ್ತಂತ. ಗಳೆ ಯಾವ ಥರ ಆಕತ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಏನೋ ಮಿಸ್ಟೇಕ್ ಆಕತ್ತನ, ಏನೋ ಸಜ್ಜಾಗವಲ್ದೇನಂತ, ತಪ್ಪು ಹೊಡಿಯಾಗತ್ತೆ, ಏನೋ ಬರಬರಿ ಹೊಡಿಯಾಗತ್ತೆ ಅಂತಲೇ ಹೇಳ್ರಿ. ಬರೀ ಸದ್ಯಕ್ಕೆ ಇನ್ನೂ ಅರ್ಧ ಹೊಲ ಉಳ್ದ ಈ ಸೈಡ್ಲೇ ಇದೆ, ಅಂದರೆ ಇಲ್ಲೇ ಇದೆ, 10ನೇ ಅಂತಲ್ಲೇ ಇದೆ ಈ ಸೈಡ್, ಈ ಕಡೆ ತನ ಇನ್ನು ಅರ್ಧ ಹೊಲ ಉಳ್ದ. ಆದಷ್ಟು ಹೊಡೆದ್ಗೇಸಿ ಲಾಸ್ಟಿಗೆ ಹೊಲ ಆದಗಳೇ ಮತ್ತೆ ತೋರಿಸ್ನಿ ಯಾವ ಥರ ಎಲ್ಲ ಯಾವ ಥರ ಆಗಿದೆ, ಎಷ್ಟೊತ್ತಾಯ್ತು ಅಂತ ನೋಡಕೈತ್ರಿ. ಬರೀ ಸದ್ಯಕ್ಕೆ ನಾವೊಂದು 7-8 ಸಾಲ ಹೊಡೆದ್ಗೇಸಿ ಎದುಗಳು ಒಂದು ಅರ್ಧ ತಾಸು ನಿಂದಿರಿಸಿ ನೀರದು ಕುಡ್ಕೇಸಿ ಬರ್ತೀವಿ ಮತ್ತೆ. ಯಾಕಂದ್ರೆ ಗಳೆ ಹಸಿ ಅದ, ಎದೆ ತುಂಬಿಗೆ ಗಳೆ ಬಿ ಹೊಂಟದ ಎತ್ತುಗಳಿಗೆ. ಇದೇ ಥರ ಹೊಡೆದ ಎತ್ತುಗಳು ಹೈರಾಣತ್ತು, ಅದಕ್ಕೆಲ್ಲ ಸ್ವಲ್ಪ ಹೊಡೆಯೋದು ನೋಡಕದಿಲ್ಲ. ಸದ್ಯಕ್ಕೆ ಹೊಲ ಆಯಿತು. ಆ ಗಿಡ ಅದಲ್ಲ, ಆ ಗಿಡ ಇದ್ದಾಗ ತೋರಿಸಿದ್ದೆ, ಅಲ್ಲೇ ಇದೆ. ಇಲ್ಲಿ ತನಕ ಒಂದು ತಾಸಿನಾಗೆ ಹೊಡೆದ್ನಿ, ಆಮೇಲಕ್ಕೆ ಹೊಡೆದ. ಆದಷ್ಟು ನಿಂತಿಲ್ಲ, ಒಟ್ಟು ಯಾವ ನೀರಿಗೆ ನಿಂತಿಲ್ಲ, ಯಾವಕ್ಕೆ ನಿಂತಿಲ್ಲ. ಹೊಲ ಎಲ್ಲ ಆಯ್ತು. ಎತ್ತುಗಳು ಸದ್ಯಕ್ಕೆ ಇಲ್ಲಿ ನಿಂತವೆ, ಇಲ್ಲಿ ಅಲ್ಲೇ ಇದೆ, ಇಲ್ಲಿ ಥರ ಆಗ್ಯದ. ಗಳೆ ಅಂತ ಯಾವ ಥರ ಆಗ್ಯದ ಅಂತ ನೀವು ನೋಡಿರಿ, ಯಾವ ಥರ ಕಾಣುತ್ತೆ ಗಳೆ. ಚಲೋ ಆಗ್ಯದ ಚಲೋ ಆಗಿಲ್ಲ ಅಂತ ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ಮತ್ತು ಯಾವ್ದಾರ ಮತ್ತೆ ನೆಕ್ಸ್ಟ್ ಎಣ್ಣೆ ಹೊಡಿತೀವಿ. ಈ ಸರಿ GT ಅದಾಗ್ಯದ, ನೆಕ್ಸ್ಟ್ ವೀಡಿಯೋದಾಗ GT ಆಗೋದೆಲ್ಲ ತೋರಿಸ್ತೀನಿ, ಇಲ್ಲಾಂದ್ರೆ ಡೈರೆಕ್ಟ್ ಎಣ್ಣೆ ಹೊಡಿಯೋದು ತೋರಿಸ್ತೀನಿ. ಯಾವ ಎಣ್ಣೆ ಹೊಡಿಯೋಕೈತಿ ಅಂತ ತೋರಿಸ್ತೀನಿ, ನೋಡಕೈತ್ರಿ. ಬರೀ ಸದ್ಯಕ್ಕೆ ಇದು ಹೊಲ ಅಂತ ಫುಲ್ ಕ್ಲೀನ್ ಆಯಿತು. ಅಂದ್ರೆ ನಡ್ಬರ್ಕ್ ಸ್ವಲ್ಪ ಲಿಟ್ ಕಸ ಅದ, ಅದು ಸದ್ಯಕ್ಕೆ ತೆಗಿತಾರೆ. ಈಗ ಎತ್ತುಕೊಳ್ಳಿ ಕೆಲಸ ಏನು ಮಾಡ್ತೈತೆ ಅದೆಲ್ಲಟ್ಟು ಕ್ಲೀನ್ ಆಗ್ಯದ. ಸೀದಾ ಹೊಲ್ದಾಗ ಹೋಗಿ ದಿಂಡು ಬಿಟ್ಟಿಗೇಸಿ ಎತ್ತುಗಳನ್ನ ಎಲ್ಲಿಗೆರೆ ಕಟ್ಟಿಗೇಸಿ ಸೀದಾ ಮನೆ ಕಡೆ ಹೋಗಿಸಿ ಎತ್ತುಗಳಿಗೆ ಒಟ್ಟದು ಇಟ್ಟಿಗೇಸಿ ಸಂಜೆ ಕಡೆ ಬಂದು ಎತ್ತುಗಳು ಹಿಡ್ಕೊಂಡು ಹೋಗಿ ಕಟ್ಟಿ ಹೊಟ್ಟು ಹಾಕಿದ್ರೆ ಮುಗಿತೀವಿ. ಅವತ್ತಿನ ಕೆಲಸ ಮುಗಿದೋಯ್ತು. ಬರೀ ಸದ್ಯಕ್ಕೆ ಮನೆ ಕಡೆ ಹೋಗೋ ಎತ್ತುಗಳು ಕಟ್ಟಿಗೇಸಿ.